ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಈಸಿಯಾಗಿ ಸೇವಿಯಾ ಮಾಡೋದನ್ನ ಹೇಳ್ಕೊಡ್ತೀನಿ. ಬೆಳಗ್ಗೆ ಈದಿಗೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ನೋಡಿ ಫ್ರೆಂಡ್ಸ್, ಫಸ್ಟು ಒಂದು ಬಾಣಲಿಗೆ ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪವನ್ನು ಹಾಕ್ಕೊಂಡು ಅದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ. ನಾನಿಲ್ಲಿ ಸೇವಿಯಾ ಬಂದು ಹುರಿದಿರೋದೇ ತೊಗೊಂಡಿದ್ದೀನಿ. ಉದ್ದ ಬರುತ್ತಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಡ್ರೈ ಫ್ರೂಟ್ಸು ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನು ಅದನ್ನು ತುಪ್ಪದಲ್ಲಿ ಹಾಕಿ ಫಸ್ಟು ಫ್ರೈ ಮಾಡ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಎತ್ಕೊತಾ ಇದ್ದೀನಿ. ತುಪ್ಪ ಯೂಸ್ ಮಾಡಿದಷ್ಟು ಸ್ವೀಟ್ಸ್ಗಳು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಆದಷ್ಟು ತುಪ್ಪನೇ ಯೂಸ್ ಮಾಡಿ. ನೋಡಿ ಫ್ರೈ ಆಗಿದೆ. ಈಗ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಅದೇ ತುಪ್ಪದಲ್ಲಿ ದ್ರಾಕ್ಷಿಯನ್ನು ಹಾಕಿ, ದ್ರಾಕ್ಷಿ ಬೇಗ ಇದಾಗ್ಬಿಡುತ್ತೆ, ನೋಡ್ಕೊಂಡು ಬೇಗ ಎತ್ಬಿಡಿ. ಬಿಸಿ ಇರುತ್ತಲ್ಲ ಒಂದು ಸೆಕೆಂಡ್ ಹಾಗೆ ಎತ್ಬಿಟ್ರೆ ಕರೆಕ್ಟಾಗಿ ಬಂದುಬಿಡುತ್ತದೆ. ದ್ರಾಕ್ಷಿನ ಎತ್ಕೊಂಡೆ ನೋಡಿ ಇವಾಗ. ಈಗ ನೆಕ್ಸ್ಟು ಆ ಸೇಮಿಯಾ ಇದೆಯಲ್ಲ, ಶಾವಿಗೆನ ಅದನ್ನು ಅದೇ ಬಾಣಲಿಗೆ ಅದೇ ತುಪ್ಪದಲ್ಲಿ ಹಾಕಿ ಒಂದು 2 ಮಿನಿಟ್ಸ್ ಕೈ ಆಡಿಸ್ತಾ ಇದ್ದೀನಿ. ನೋಡಿ ಈ ಥರ ಅದು ತಳ ಹಿಡಿದ್ಬಿಡುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ, ನೋಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಬೇಕು. ಇದು ದಮ್ ಆಗಬೇಕು, ಅಂದರೆ ಸಾಫ್ಟಾಗಿ ಬರಬೇಕು. ಈಗ ಇದು ಎಣ್ಣೆನಲ್ಲಿ ಹಾಕಿದ್ದೀವಿ, ಕ್ರಿಸ್ಪಿಯಾಗಿದೆ. ಇದು ಸಾಫ್ಟ್ ಬರಬೇಕು. ಇದಕ್ಕೋಸ್ಕರ ಸ್ವಲ್ಪ ನೀರನ್ನು ನೋಡಿ ಈ ಥರ ಬೆರೆಸ್ಕೊಂಡು ಕೈ ಆಡಿಸ್ತಾಯಿರಿ. ಇದು ಸಾಫ್ಟ್ ಆಗುತ್ತೆ. ಸಾಫ್ಟಾಗಿ ತನ್ನ ಕಲರನ್ನೇ ಚೇಂಜ್ ಮಾಡುತ್ತೆ. ನೋಡಿ ನಾವು ಇವಾಗ ಅದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೇಗ ಕಲಿಬೋದು, ಬೇಗ ಮಾಡ್ಬೋದು. 10 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡು ನಾವು ಶಾವಿಗೆನ. ಇದು ಸ್ವೀಟ್ಸ್ ಆಗ್ಬೋದು. ಇದಕ್ಕೆ ನಾನು ಸಕ್ಕರೆ ಮಿಕ್ಸ್ ಮಾಡಿದ ತಕ್ಷಣ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಟ್ರೈ ಮಾಡಿ ಫ್ರೆಂಡ್ಸ್.